ಮೇಡಮ್ ಕೂಲಿಲಿ ವಿಲನ್ ಆಗಿ ಆರಂಭಿಸಿದ ಮೇಲೆ ಕನ್ನಡದಲ್ಲಿ ಯಾವಾಗಾದ್ರೂ ವಿಲನ್ ರೋಲ್ ಮಾಡ್ತಾ ಇದ್ದೀರಾ? ನಮ್ಮೂರಲ್ಲಿ ನನಗೆ ವಿಲನ್ ಆಗಿ ಅವಕಾಶನೇ ಇಲ್ಲ. ಪಾಪ ನನ್ನನ್ನು ಪ್ರೀತಿಯಿಂದ ರಾಣಿ ತರ ಸಾಕಿದ್ದಾರೆ, ನಾನು ಯಾಕೆ ವಿಲನ್ ಆಗಲಿ ನಮ್ಮ ರಾಜ್ಯಕ್ಕೆ? ಮೇಡಮ್ ಅಂದ್ರೆ ಅದು ನಿಮ್ ಕನ್ಸಾಗಿತ್ತು ವಿಲನ್ ಆಗಿ ನೆಗೆಟಿವ್ ರೋಲ್ ಆಗಿ ಮಾಡಬೇಕು? ನನಗೆ ಕನ್ಸದು ರಜನಿ ಸರ್ ಜೊತೆ ಸಿನಿಮಾ ಮಾಡಿದ್ರೆ ನಾನು ವಿಲನ್ ಆಗೇ ಮಾಡ್ಬೇಕು ಅನ್ನೋ ಒಂದು ತುಂಬಾ ದೊಡ್ಡ ಕನ್ಸದು. ಫೈನಲಿ ನಾವ್ ಹೇಳ್ತೀವಲ್ಲ, ಏನಾದ್ರೂ ಬೇಕು ಅನ್ಸ್ತದೆ ಅಂದ್ರೆ ಯು ಶುಡ್ ಕೀಪ್ ಆನ್ ಮ್ಯಾನಿಫೆಸ್ಟಿಂಗ್ ಅಂತ. ನನ್ನ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಿದೆ ಅಂಡ್ ಇವತ್ತು ಎಲ್ಲ ಕಡೆಯಿಂದ ಒಳ್ಳೆ ರಿವ್ಯೂಸ್ ಸಿಕ್ಕಿದೆ ನನಗೆ. ಅಂಡ್ ನೀವು ಎಲ್ಲರೂ ಇಷ್ಟಪಟ್ಟಿದ್ದೀರಾ ಆ ಪಾತ್ರನ ಅಂಡ್ ಐ ಆಮ್ ಗ್ಲಾಡ್. ಐ ಥಿಂಕ್ ಎಷ್ಟು ತಿಂಗಳಾಗಿ ವರ್ಷ ಆದಮೇಲೆ ನಾನು ಇವತ್ತು ನಿಮಗೆ ಜೊತೆ ಇಂಟ್ರಾಕ್ಟ್ ಮಾಡ್ತಿದ್ದು. ಕೂಲಿ ಮಾಡಬೇಕಾದ್ರೂ ಅಷ್ಟೇ ನನಗೆ ಅವಕಾಶ ಇರಲಿಲ್ಲ. ಐ ವಾಸ್ ನಾಟ್ ಅಲೌಡ್ ಇನ್ಫ್ಯಾಕ್ಟ್ ಈ ಥರ ಸಿನಿಮಾ ಬಗ್ಗೆ ಹೇಳಬೇಕು ಅಂತ. ಸೊ ಇವತ್ತು ಖುಷಿಯಿಂದ ಸಂಪೂರ್ಣವಾಗಿ ಹೇಳ್ತೀನಿ, ತುಂಬ ಹೆಮ್ಮೆ ಇದೆ ನನಗೆ. ಆ ಸಿನಿಮಾದಲ್ಲಿ ನಾನು ಭಾಗಿಯಾಗಿರೋದು, ಆ ಪಾತ್ರ ನನಗೆ ಸಿಕ್ಕಿರೋದು, ಆ ಪಾತ್ರಕ್ಕೆ ಸಿಕ್ಕಂಥ ಹಲವಾರು ಅಪ್ರಿಸಿಯೇಷನ್ ಎಲ್ಲ ರಾಜ್ಯದ ಕಡೆಯಿಂದ ನನಗೆ ಸಿಕ್ಕಿರುವಂಥದ್ದು. ಸೊ ಐ ಸಿನ್ಸಿಯರ್ಲಿ ಥ್ಯಾಂಕ್ ನಮ್ಮ ಡೈರೆಕ್ಟರ್ ಲೋಕೇಶ್ ಕನಕರಾಜ್ ಸರ್ಗೆ. ಸೊ ಎಸ್ ಸರ್. ಮೇಡಮ್ ಬೇರೆ ಸಿನಿಮಾ ಏನಾದ್ರು ಮಾಡ್ತಾ ಇರುತ್ತೆ ಲೋಕೇಶ್ ಸರ್ ಜೊತೆ, ಅಥವಾ ವಿಲನ್ ರೋಲ್ ಅಥವಾ ಬೇರೆ ಯಾವ್ದಾದ್ರು ಚಿಕ್ಕ ರೋಲ್ ಯಾವ್ದಾದ್ರು ಮಾಡ್ತಾ ಇದ್ದಾರೆ? ವಿಲನ್ ರೋಲ್ಸ್ ಇವಾಗ ಜಾಸ್ತಿ ಬರ್ತಿದೆ ಆಕ್ಚುಲಿ ಬೇರೆ ಇಂಡಸ್ಟ್ರೀಸ್. ಕಲ್ಟ್ ಕೂಡ ಹಂಗೆ ಅನ್ಸುತ್ತೆ ಅಲ್ವಾ ಮೇಡಮ್? ಸಿನಿಮಾ ನೋಡಿ ಪೋಸ್ಟರ್ ನೋಡಿ ಅನಿಸ್ತಾ ಇದೆ. ಹೇಳ್ತಿದ್ದೆ ನಾನು. ಇಲ್ಲ 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 ಇಲ್ಲ, ನಾನು ವಿಲನ್ ತರ ಕಾಣಿಸ್ತೀನಿ. ಹೌದು ಮೇಡಮ್, ಹೌದು ಮತ್ತೆ ಕೂಲಿ ನೋಡಿ ಹಂಗೆ ಅನಿಸ್ತಾ ಇಲ್ಲ, ಅದು ಪಾತ್ರ ಅಷ್ಟೇ. ಮುಂದಿನ ದಿನಗಳಲ್ಲಿ ಪೌರಾಣಿಕ ಪಾತ್ರದಲ್ಲಿ ಬಂದ್ರೆ ಅರುಣವ್ರ ಕರ್ಕೊಂಡು ನಂಗೆ ಎಲ್ಲ ತರ ಪಾತ್ರ ಮಾಡೋದಕ್ಕೆ ಇಷ್ಟ. ಚಾಲೆಂಜಿಂಗ್ ಪಾತ್ರ ತುಂಬಾ ಇಷ್ಟ. ಮೇಡಮ್ ನಿಮ್ಗೆ ಡ್ರೀಮ್ ರೋಲ್ ಯಾವ್ದಾದ್ರು ಇದೆಯಾ ಅಂತ? ಆಯ್ತಲ್ಲ, ಮಾಡಿದ್ನಲ್ಲ ಕೂಲಿ ಅದೇನೆ ಓಕೆ. ಬೆಳಗ್ಗೆ ಸಿಗುವ. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಬರೀ ಇಂಥದೇ